ಸ್ನೇಹಿತರೆ, ನಮ್ಮೆಲ್ಲರ ಮನ್ಸಲ್ಲೂ ಒಂದ್ ಪ್ರಶ್ನೆ ಕಾಡ್ತಾ ಇರತ್ತ. ನೋಡಪ್ಪ, ಹೋದ ವರ್ಷ ಮದ್ವೆ ಆಯ್ತು ಅವನ್ಗೆ, ಆವಾಗ್ಲಿಂದ ನಮ್ ಕೈ ಸಿಗ್ತಾನೆ ಇಲ್ಲ. ನೋಡು, ಮದ್ವೆಗೂ ಮುಂಚೆ ಫ್ರೆಂಡ್ಸ್ ಅಂದ್ರೆ ಬಿದ್ದು ಸಾಯ್ತಾ ಇದ್ದ. ಈಗ ನೋಡು, ಮದ್ವೆ ಆಗಿದೆ, ಬರೀ ಹೆಂಡತಿ, ಮನೆ ಬಿಟ್ಟು ಆಚೆನೆ ಬರಲ್ಲ ಅಂತಾನೆ. ಹಾಗಾದ್ರೆ ಯಾಕೆ ಪುರುಷರು ಮದ್ವೆ ಆದ್ಮೇಲೆ ಬದಲಾಗ್ತಾರೆ? ಫ್ರೆಂಡ್ಸ್ ಸರ್ಕಲ್ ನ ದೂರ ಮಾಡ್ಕೊಂತಾರೆ, ಹೊರಗಡೆ ಕೊಡೋ ಟೈಮ್ನ ಮನೇಲೆ ಬಿಡ್ತಾರೆ. ಹೊರಗಡೆ ಬಂದ್ರು ಕೂಡ ತುಂಬಾ ಅಗ್ರೆಸಿವ್ ಆಗಿ ತಮ್ಮ ಕೆಲಸ ಆಯ್ತು ತಾವಾಯ್ತು ಅಷ್ಟನ್ನೇ ಮಾಡ್ತಾರೆ. ಜಾಸ್ತಿ ಹೊತ್ತು ಮನೇಲಿ ಇರಕ್ಕೆ ಇಷ್ಟಪಡ್ತಾರೆ. ಯಾಕೆ ಈ ತರ ಮಾಡ್ತಾರೆ? ಅದಕ್ಕೆ ಅಲ್ವಾ ನಮ್ಮ ಹಿರಿಯರು ಬೀದಿಲಿ ಹುಲಿ ಆದ್ರೆ ಮನೆಗ್ ಬಂದ ತಕ್ಷಣ ಇಲ್ಲಿ ಅಂತ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಅನೇಕ ಗಾದೆಗಳಿದ್ದಾವೆ. ಆದ್ರೆ ಎಲ್ಲರಿಗೂ ಸರಿಯಾಗಿ ಹೊಂದುವಂತ ಗಾದೆ ಅಂದ್ರೆ ಅದು ಬೀದಿಲಿ ಹುಲಿ ಮನೇಲಿ ಇಲ್ಲಿ ಅಂತಾನೆ. ಇದ್ರ ಹಿಂದಿರುವಂತ ಕಾರಣ ಏನು? ಇದು ಸಾಮಾಜಿಕ ಒತ್ತಡನ, ಕುಟುಂಬದ ಮೇಲಿನ ಕಾಳಜಿನ, ಜವಾಬ್ದಾರಿಗಳ ಒತ್ತಡನ? ಯಾಕೆ ಪುರುಷರು ಮದುವೆಯ ನಂತರ ಹುಲಿಯಾಗಿದ್ದವರು ಇಲ್ಲಿ ಆಗ್ತಾರೆ? ಬನ್ನಿ ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಯಾರೆಲ್ಲ ನಮ್ಮ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರಿ, ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಬೆಲ್ ಐಕಾನ್ ಒತ್ತೋದ್ರ ಮೂಲಕ ಹೊಸ ವಿಡಿಯೋಗಳಿಗೆ ಆಹ್ವಾನ ನೀಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮನೋವಿಜ್ಞಾನದ ಸಿದ್ಧಾಂತಗಳ ಪ್ರಕಾರ ಮನೆ ಅನ್ನುವಂಥದ್ದು ಸುರಕ್ಷಾ ವಲಯ, ಅಂದ್ರೆ ಸೆಕ್ಯೂರ್ ಝೋನ್. ಮನೆಯಲ್ಲಿದ್ದಾಗ ವ್ಯಕ್ತಿ ತನ್ನನ್ನು ತಾನು ಮೃದುವಾಗಿ ಪ್ರದರ್ಶಿಸ್ತಾನೆ. ಬಿಕಾಸ್ ಅವನಿಗೆ ಹೆಂಡ್ರು ಮಕ್ಕಳು ಅನ್ನೋದಿರುತ್ತೆ, ಹೆಂಡತಿ ಮಕ್ಕಳು. ನಾನೇನಾದ್ರೂ ಅಗ್ರೆಸಿವ್ ಆಗಿ ಬಿಹೇವ್ ಮಾಡಿದ್ರೆ ನನ್ನ ಪಾಠನೆ ಮಕ್ಕಳು ಕಲಿತಾರೆ, ಅಥವಾ ಮನೆಯಲ್ಲಿ ಇರಿಸು ಮುರುಸು ಉಂಟಾಗತ್ತೆ. ನನ್ನ ಸಂಸಾರ ಒಡೆದು ಹೋಗುವ ಚಿಂತೆ ಆತನಿಗಿರುತ್ತೆ. ಹಾಗಾಗಿನೇ ಮನೆಯಲ್ಲಿ ತುಂಬಾ ಮೃದುವಾಗಿ ಸಭ್ಯವಾಗಿ ವರ್ತಿಸ್ತಾನೆ. ಅದೇ ಹೊರಗಡೆ ಹಾಗೆ ಮಾಡಕ್ಕಾಗಲ್ಲ. ಬಿಕಾಸ್ ಹೊರಗಡೆ ತನ್ನನ್ನು ತಾನು ಸರ್ವೈವಲ್ ಮೋಡ್ಗೆ ಶಿಫ್ಟ್ ಮಾಡ್ಕೊಂತಾನೆ. ಅಲ್ಲಿ ಬದುಕಬೇಕು. ಲಾಭ ನಷ್ಟ, ನೋವು ಕಷ್ಟ ಎಲ್ಲವೂ ಕೂಡ ಆತನ ಬೆಂಬಿಡದೆ ಬೇತಾಳದಂತೆ ಬೆನ್ನತ್ತಿರುತ್ತೆ. ವ್ಯವಹಾರ ಮಾಡ್ತಾ ಇರ್ತಾರೆ, ನಷ್ಟ ಆಗತ್ತೆ, ಲಾಭ ಆಗತ್ತೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ವ್ಯಾಪಾರಿ ತನ್ನ ಮನೆಯಲ್ಲಿ ಹೆಂಡತಿ ಮಕ್ಕಳು ಸಂಸಾರದೊಂದಿಗೆ ಚೆನ್ನಾಗಿ ಕಾಲ ಕಳೀತಾ ಇರ್ತಾನೆ. ಸೆಕ್ಯೂರ್ ಝೋನ್ ಅಲ್ಲಿ ಇದ್ದಾಗ ತನ್ನನ್ನು ತಾನು ತುಂಬಾ ಮೃದುವಾಗಿ ವರ್ತಿಸ್ತಾ ಇರ್ತಾನೆ, ಸಭ್ಯನಾಗಿರ್ತಾನೆ. ಅದೇ ವ್ಯಾಪಾರಿ ಹೊರಗಡೆ ಬಂದ ಅಂದ್ರೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ತೊಡಕುಗಳು ಮುರುಕುಗಳು ಏನೇ ಬಂದ್ರೂ ಕೂಡ ತನ್ನನ್ನು ತಾನು ಡಿಪೆಂಡ್ ಮಾಡ್ಕೊಂತಾನೆ, ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾನೆ. ಅಲ್ಲಿ ನಷ್ಟ ಆದ್ರೆ ಅವನ ಜೀವನಕ್ಕೆ ಕಷ್ಟ ಆಗತ್ತೆ. ಹಾಗಾಗಿನೇ ತನ್ನನ್ನು ತಾನು ಸರ್ವೈವ್ ಮೂಡ್ಗೆ ಶಿಫ್ಟ್ ಮಾಡ್ಕೊಂತಾನೆ. ಇದು ಒಂದು ಮುಖ್ಯ ಕಾರಣ. ಇನ್ನು ಎರಡನೇದ್ದು, ರೆಸ್ಪಾನ್ಸಿಬಿಲಿಟಿಗಳು ಜಾಸ್ತಿ ಬರುತ್ತೆ. ಆಫ್ಟರ್ ಮ್ಯಾರೇಜ್ ಆತನಿಗೆ ಮಕ್ಕಳು, ಮದುವೆ ಆದ್ಮೇಲೆ ಮಕ್ಕಳು, ಆ ಮಕ್ಕಳ ಎಜುಕೇಶನ್ಸ್ ಎಲ್ಲವನ್ನೂ ಕೂಡ ಆತ ತನ್ನ ಹೆಗಲ ಮೇಲೆ ಹೊತ್ಕೊಂತಾನೆ. ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯ್ತು ಅಂತಂದ್ರೆ ಆತ ಮನೆಗೆ ಬಂದ್ರೆ ಮನೆಯಲ್ಲಿರುವ ಮಕ್ಕಳನ್ನು ಕೂಡ ಕೇರ್ ಮಾಡ್ಬೇಕು, ಹೆಂಡತಿಯನ್ನು ಕೇರ್ ಮಾಡ್ಬೇಕು. ಅತ್ತೆ ಸೊಸೆ ಮರುವಂತ ವಾದ್ಯಗಳನ್ನ ತಾನು ಸ್ವತಃ ನಿಂತು ಬಗೆಹರಿಸ್ಬೇಕು. ಇತ್ತ ತಾಯಿಯ ಮಾತಿಗೆ ಹೆಚ್ಚು ಕಿವಿ ಕೊಟ್ರೆ ಹೆಂಡತಿ ತನ್ನನ್ನ ತಾನು ಅಯ್ಯೋ ನನ್ನಿಂದ ದೂರ ಆಗ್ತಿದ್ದಾನೆ ನನ್ನ ಗಂಡ ಅಂತ ತನ್ನನ್ನ ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇನ್ನೇನೇನೋ ಮಾಡ್ತಾರೆ. ಹಾಗಾಗಿ ಆ ವ್ಯಕ್ತಿ ನ್ಯೂಟ್ರಲ್ ಆಗಿರಕ್ಕೆ ಇಷ್ಟಪಡ್ತಾನೆ. ಈ ಕಡೆ ಇಂತಿ ಕಡೆನೂ ಅಲ್ಲ, ಈ ಕಡೆ ತಾಯಿ ಕಡೆನೂ ಅಲ್ಲ, ನೆಮ್ಮದಿಯಾಗಿ ಕಾಲ ಕಳೆದ್ರೆ ಸಾಕಪ್ಪ ಮನೆಯಲ್ಲಿ ಅಂತ ಯೋಚನೆ ಮಾಡ್ತಾನೆ. ಹಾಗಾಗಿನೇ ಅಲ್ವಾ ಹೆಂಡತಿಯರು ಜಾಸ್ತಿ ಗಂಡನ್ನ ಗೊಳೆಕೊಳ್ಳುವಂಥದ್ದು. ಹಾಗೆ ಈ ಸೆಕ್ಯೂರ್ ಝೋನ್ ಅಲ್ಲಿ ಮಕ್ಕಳ ಭವಿಷ್ಯದ ಮೇಲೂ ಕೂಡ ತಂದೆಯರ ಪಾತ್ರ ಜಾಸ್ತಿ ಆಗಿರುತ್ತೆ. ತಂದೆ ತಾನು ಡೈಲಿ ಬಂದು ಗಲಾಟೆ ಜಗಳ ಹೊಡೆದಾಟ ಮಾಡಿದ್ರೆ ಮಕ್ಕಳ ಮನಸ್ಥಿತಿ ಮೇಲೆ ಪರಿಣಾಮ ಬೀರುತ್ತೆ ಅಂತ ಭಾರತದ 70% ತಂದೆಯರು ಯೋಚನೆ ಮಾಡ್ತಾರಂತೆ. ಇನ್ ಮಿಕ್ಕಿರೋ 30% ತಂದೆಯರು ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಾರೋ ನನಗ್ ಗೊತ್ತಿಲ್ಲ. ನಾನು ಹೇಳುವಂತದ್ದು ರಿಸರ್ಚ್ ಪೇಪರ್ ನಲ್ಲಿ ಕೊಟ್ಟಿರುವಂತೆ 30% ತಂದೆಯರನ್ನ ಹೊರತುಪಡಿಸಿದ್ರೆ ಇನ್ ಮಿಕ್ಕಿರೋ 70% ತಂದೆಯರು ಮಕ್ಕಳ ಭವಿಷ್ಯವ ಕುರಿತಾಗಿ ತುಂಬಾ ಚಿಂತಾಕ್ರಾಂತರಾಗಿರ್ತಾರಂತೆ. ಮನೆಯಲ್ಲಿ ಬಂದು ಜಾಸ್ತಿ ಜಗಳ ಮಾಡೋದಾಗಿರ್ಲಿ, ಮಕ್ಕಳಿಗೆ ಕೆಟ್ಟದ್ದಾಗಿ ಕಾಣಿಸೋ ರೀತಿ ವರ್ತಿಸೋದಾಗಿರ್ಲಿ ಯಾವುದನ್ನು ಮಾಡಲ್ವಂತೆ. ಇದು ಕೂಡ ಮುಖ್ಯವಾಗಿ ಅದರಲ್ಲಿ ಒಂದು ಕಾರಣ ಆಗಿರಬಹುದು. ಇನ್ನು ಮಹಿಳೆಯರು ಮದುವೆಗೂ ಮುನ್ನ ತುಂಬಾ ಪ್ರೀತಿಯ ಮುದ್ದಿನ ಮಗಳಾಗಿರ್ಬಹುದು, ಅಥವಾ ಲಿಟಲ್ ಪ್ರಿನ್ಸಸ್ ಆಫ್ ದ ಡ್ಯಾಡ್ ಆಗಿರಬಹುದು. ಆದ್ರೆ ಮದುವೆ ನಂತರ ಅವರ ಎಮೋಷನಲ್ ಇಂಟೆಲಿಜೆನ್ಸ್ ಗಳು ಜಾಸ್ತಿನೇ ಆಕ್ಟಿವ್ ಆಗುತ್ತೆ. ಅಂದ್ರೆ ಪ್ರೆಸೆಂಟ್ ಸಿಚುವೇಶನ್ ಏನೋ, ಪಾಸ್ಟ್ ಸಿಚುವೇಶನ್ ಏನೋ, ಅಥವಾ ಫ್ಯೂಚರ್ ಅಲ್ಲಿ ಏನೇ ಬರ್ಬಹುದು, ಇವೆಲ್ಲವನ್ನು ಈಸಿಯಾಗಿ ಅರ್ಥ ಮಾಡ್ಕೊಳ್ತಾರೆ. ಹಾಗಾಗಿನೇ ಮನೆಯಲ್ಲಿರುವ ಸಂಬಂಧಗಳ ಕಷ್ಟ ನಷ್ಟ, ಸಂಬಂಧಗಳ ಬಗ್ಗೆ ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು ಹೆಣ್ಮಕ್ಳು. ಮತ್ತೆ ಯಾವುದೇ ರೀತಿಯಾದ ವ್ಯವಹಾರದಲ್ಲಿ ಹೆಣ್ಮಕ್ಳ ಮೂಗ್ ತುರಿಸುವಿಕೆಯಿಂದ ಲಾಭ ನಷ್ಟಗಳು ಕೂಡ ಡಿಪೆಂಡ್ ಆಗಿರುತ್ತೆ. ಅಯ್ಯೋ ರೀ ಬೇಡ ರೀ ಅದನ್ನ ಮಾಡ್ಬೇಡ್ರಿ, ಯಾಕೋ ನನ್ಗೆ ಅದ್ರ ಮೇಲೆ ನಂಬಿಕೆ ಇಲ್ಲ. ಅದು ಅಲ್ಲದೆ ಅವನ ಸರಿ ಇಲ್ಲ ರೀ, ಅವನ ಜೊತೆಗೆ ಜಾಸ್ತಿ ವ್ಯವಹಾರ ಮಾಡ್ಬೇಡಿ, ಫ್ರೆಂಡ್ಶಿಪ್ ಮಾಡ್ಬೇಡಿ.
ನೋಡಿ ಇದೇ ತರ ಮಾಡ್ತಾ ಇದ್ರೆ ತುಂಬಾ ನಷ್ಟ ಅನುಭವಿಸ್ತೀರಾ ನೀವು. ನೋಡ್ರಿ, ನಾನು ಹೇಳ್ತಾ ಇದ್ದೀನಿ, ಇನ್ ಮುಂದೆ ನೀವು ಅವನ ಜೊತೆ ಓಡಾಡಿದ್ರೆ ನಾನು ನಿಮ್ಮನ್ನ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಬೇಕಾಗತ್ತೆ ನಿಮ್ಮ ಮೇಲೆ. ಈ ರೀತಿಯಾದಂತ ಮಾತುಗಳು ಮನುಷ್ಯನನ್ನ ತುಂಬಾ ಈಗೋ ಕಡಿಮೆ ಮಾಡುತ್ತೆ. ಅಂದ್ರೆ ಈ ಮಹಿಳೆಯರ ಐಕ್ಯೂ ಮುಂದೆ ಪುರುಷರ ಈಗೋ ಈಕ್ವಲ್ ಆಗ್ಬಿಡುತ್ತೆ. ಅದು ಮನುಷ್ಯರ ದುರ್ಬಲತೆ ಅಲ್ಲ, ಅದು ಸಂಸಾರದ ಬಂಡಿ ಸಾಕ್ಬೇಕಲ್ವಾ. ಆದ್ರಿಂದಾನೇ ಮಹಿಳೆಯರು ಅಷ್ಟೊಂದು ಕೇರ್ ಮಾಡ್ತಾರೆ. ಇನ್ನು ಸಮಾಜದ ಒತ್ತಡ ನೋಡ್ರಿ, ಯಾರಿಗ್ ತಾನೇ ಇಷ್ಟ ಆಗತ್ತೆ ಮನೆಯಲ್ಲಿ ಇಲಿ, ಬೀದಿಲಿ ಹುಲಿ, ಅಥವಾ ಇನ್ನೇನೋ ಅಮ್ಮವ್ರ ಗಂಡ, ಇನ್ನೇನೇನೋ ಹೆಸರುಗಳನ್ನ ಆ ವ್ಯಕ್ತಿಗಳಿಗೆ ಇಟ್ರೆ ಆ ವ್ಯಕ್ತಿಗಳು ಅದನ್ನ ಹೇಗೆ ಅಕ್ಸೆಪ್ಟ್ ಮಾಡ್ಕೊಂತಾರೆ. ಹಾಗಾಗಿನೇ ಅವರು ತಮ್ಮನ್ನ ತಾವು ಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಹೊರಗಡೆ ಸಮಾಜದಲ್ಲಿ ತುಂಬಾ ಅಗ್ರೆಸಿವ್ ಆಗಿ ಮೂವ್ ಮಾಡುವಂಥದ್ದು, ಅಥವಾ ಸಮಾಜ ನನ್ನನ್ನ ಅಮ್ಮವ್ರ ಗಂಡನ ತರ ಟ್ರೀಟ್ ಮಾಡದೇ ಇರ್ಲಿ, ಅಥವಾ ಮನೇಲಿ ಇಲಿ, ಬೀದಿಲಿ ಹುಲಿ ಅನ್ನೋ ತರ ಟ್ರೀಟ್ ಮಾಡದೇ ಇರ್ಲಿ ಅಂತಾನೆ ತುಂಬಾನೇ ಅಗ್ರೆಸಿವ್ ಆಗಿ ಮೂವ್ ಮಾಡ್ತಾರೆ. ಹೆಂಡ್ತಿನ ಬೈಯೋದಾಗಿರ್ಲಿ, ಅಥವಾ ನನ್ನ ಹೆಂಡ್ತಿನ ನಾನು ತುಂಬಾ ಸ್ಟ್ರಿಕ್ಟ್ ಆಗಿ ಇಟ್ಕೊಂಡಿದ್ದೀನಪ್ಪ, ಅವಳಿಗೇನೇ ಹೇಳಿದ್ರು ಕೇಳ್ತಾಳೆ, ನನ್ಗೇನ್ ಭಯ ಇಲ್ಲ ಗೊತ್ತಾ, ನಿಮ್ ತರ ನಾನು ಅಮ್ಮವ್ರ ಗಂಡ ಅಲ್ಲ ಕಣಯ್ಯ ಅಂತ ಎಲ್ಲ ಮಾತಾಡ್ತಿರ್ತಾರೆ. ಆದ್ರೆ ಅದು ತಮ್ಮನ್ನು ತಾವು ತೋರ್ಪಡಿಸೋಕೆ. ಆದ್ರೆ ಈಚ್ ಅಂಡ್ ಎವ್ರಿ ಹಸ್ಬೆಂಡ್ ಈಸ್ ಟೋಟಲಿ ವೀಕ್ ಇನ್ ದೇರ್ ಫ್ಯಾಮಿಲಿ. ಯಾಕಂದ್ರೆ ಅದು ಅವ್ರಿಗೆ ಸೆಕ್ಯೂರ್ ಝೋನು, ಕಂಫರ್ಟ್ ಝೋನು. ಎಷ್ಟೇ ಧನವಾಗಿರ್ಲಿ, ಎಷ್ಟೇ ನೋವಾಗಿರ್ಲಿ, ಅಲ್ಲಿ ಸಾಂತ್ವನ ಸಿಗುತ್ತೆ, ಮತ್ತೆ ಅಲ್ಲಿ ಸೊಲ್ಯೂಷನ್ಗಳು ಸಿಗ್ತವೆ, ಅಲ್ಲಿ ಲಾಭ ನಷ್ಟಗಳ ಮಾತಿರೋದಿಲ್ಲ. ಸಂಸಾರ ಅಲ್ವೇನ್ರಿ? ಹೆಂಡತಿಗೆ ಕಷ್ಟ ಆದಾಗ ಗಂಡ ತನ್ನನ್ನು ತಾನು ಮಡದಿಯ ಮಡಿಲಂತೆ ಕಾಯ್ತಾಳೆ. ಹಾಗೆ ಹೆಂಡತಿ ಕೂಡ ಗಂಡನ ಕಷ್ಟ ಕಾರ್ಪಣ್ಯಗಳಿಗೆ ತನ್ನನ್ನು ತಾನು ಹೆಗಲ್ಕೊಟ್ಟು ಸಮಾಧಾನದಿಂದ ನಡೆಸುವಂತ ಪರದೈವ ಸತ್ಯ ಆಗಿರ್ತಾಳೆ. ಇನ್ನು ಈ ವಿಚಾರಕ್ಕೆ ಸೈನ್ಸ್ ಏನ್ ಹೇಳುತ್ತೆ? ಆಫ್ಟರ್ ಮ್ಯಾರೇಜ್ ಅಂದ್ರೆ ಮದುವೆಯ ನಂತರ 5-6 ವರ್ಷಗಳಲ್ಲಿ ಪುರುಷರ ಟೆಸ್ಟಿಸಿರಮ್ ಅನ್ನುವಂತ ಹಾರ್ಮೋನು ಉತ್ಪಾದನೆ ಆಗೋದು ಕಡಿಮೆ ಆಗಕ್ ಶುರುವಾಗತ್ತೆ. ಅದನ್ನ ನಾವು ತಂದೆ ಆದ್ಮೇಲೆ ಅಂತ ಕೂಡ ಅನ್ಕೊಳ್ಬಹುದು. ಆ ಹಾರ್ಮೋನು ಕಡಿಮೆ ಆಯ್ತು ಅಂದ್ರೆ ಮನುಷ್ಯನಿಗೆ ಶಾಂತಿ ಅನ್ನುವಂಥದ್ದು ಮುಖ್ಯವಾಗಿರುತ್ತೆ. ಅವ್ರಿಗೆ ಬೇಕಾಗದೆ ಇರುವಂತದ್ದು, ಬೇಡದೆ ಇರುವಂತದ್ದು ಓನ್ಲಿ ಅಶಾಂತಿ. ಮನೆಯಲ್ಲಿ ಕಲಹ ಆಗ್ಬಾರ್ದು. ಹೊರಗಡೆ ಕೂಡ ಕಲಹಕ್ಕೆ ಅವರು ಹೆಚ್ಚಾಗಿ ಒತ್ತು ಕೊಡೋದಿಲ್ಲ. ಅಲ್ಲಿಗಾಗ್ಲೇ ಅವರು ಜವಾಬ್ದಾರಿಗಳನ್ನ ಹೆಗಲ ಮೇಲೆ ಹೊತ್ತಿರ್ತಾರೆ. ಅವ್ರ ತಲೆಯಲ್ಲಿ ಇರೋದು ಇಷ್ಟೇ, ನಾನ್ ಚೆನ್ನಾಗಿ ದುಡಿಬೇಕು, ನನ್ ಮಕ್ಕಳನ್ನ ನಾನಿರೋ ಜಾಗಕ್ಕಿಂತ ಎತ್ತರ ಜಾಗದಲ್ಲಿ ಕಾಣಿಸ್ಬೇಕು ಅನ್ನುವಂಥದ್ದು ಅವ್ರ ತಲೆಯಲ್ಲಿ ಇರುತ್ತೆ. ಮನೇಲಿ ಒಂದ್ ವೇಳೆ ಜಗಳ ಆಯ್ತು, ಅಪ್ಪ ಅಥವಾ ಅತ್ತೆ ಸೊಸೆ ಮಧ್ಯೆ ಏನೋ ಜಗಳ ಆಯ್ತು ಅಂದ್ರೆ ಅವರು ನೀನ್ ತಪ್ಪು ಮಾಡಿದೀಯ ಅಂತ ಯಾರಿಗೂ ಬಟ್ ಮಾಡಕ್ ಹೋಗಲ್ಲ. ನೋಡ್ರಮ್ಮ, ಏನೇ ಒಂದಾಗಿರ್ಲಿ ಅನುಸರಿಸ್ಕೊಂಡು ಹೋಗಿ, ಆಯ್ತಾ? ನನಗ್ ನೀನು ಮುಖ್ಯ, ನೀನು ಮುಖ್ಯ, ಇಬ್ರಲ್ಲಿ ಒಬ್ಬರಾದ್ರೂ ಕೂಡ ನನಗೆ ನೋವಾಗತ್ತೆ ಅನ್ನುವಂತ ಮಾತುಗಳನ್ನ ಹೇಳ್ತಾರೆ. ಆದಷ್ಟು ಬೇಗನ ನ್ಯೂಟ್ರಲೈಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಇದು ಅವಾಗ ಅವರ ಮೈಂಡ್ ಮೆಚುರಿಟಿ ಬಂದಾಗಿರುತ್ತೆ. ಅವ್ರಿಗೆ ಜಗಳ ಮಾಡಿಸ್ಕೊಂಡ್ರೆ ಮನೆಯಿಂದ ಆಚೆ ಹೋಗಿ ಎಲ್ಲಿ ಬದುಕಕ್ಕಾಗತ್ತೆ? ಹೆಂಡ್ರು ಮಕ್ಕಳು ಮನೇಲಿ ಇರ್ತಾರೆ. ಇಲ್ಲಿ ಕಲಹ, ನೋವು, ಸಂಕಟ, ವೇದನೆ ಶುರುವಾಯ್ತು ಅಂತಂದ್ರೆ ಅವ್ರಿಗೆ ಇನ್ನೆಲ್ಲಿ ಜಾಗ ಇರುತ್ತೆ. ಹಾಗಾಗಿನೇ ತಮ್ಮನ್ನ ತಾವು ಎಷ್ಟು ಸಪ್ರೆಸ್ ಮಾಡಕ್ಕಾಗುತ್ತೋ ಅಷ್ಟು ಸಪ್ರೆಸ್ ಮಾಡ್ಕೊಂತಾರೆ. ಮತ್ ಇನ್ನೊಂದು ಅವ್ರ ತಲೆಯಲ್ಲಿ ಇರುತ್ತೆ, ನನ್ನಿಂದ ಮನೆಯಲ್ಲಿ ಕಲಹಗಳು ಸೃಷ್ಟಿ ಆಗ್ಬಾರ್ದು. ಅದಕ್ಕಂತಾನೆ ಅವರು ಹೊರ ವಿಚಾರಗಳನ್ನ ಎಲ್ಲವನ್ನು ಹೊಸ್ತಿಲಿನಿಂದ ಆಚೆನೆ ಬಿಟ್ಟು ಬಂದಿರ್ತಾರೆ. ಮನೆಗ್ ಬಂದ ತಕ್ಷಣ, ಅಯ್ಯೋ ನನ್ ಕಂಪ್ನಿಲಿ ಇಷ್ಟೊಂದು ಲಾಸ್ ಐತೆ, ನನ್ಗೆ ಲೇಬರ್ಗಳು ಸಿಗ್ತಾ ಇಲ್ವೇ, ಲೇಬರ್ ಕೊರತೆ ಆಗ್ತಾ ಇದೆ, ನನ್ ಕಂಪ್ನಿಲಿ ಲೇಬರ್ ಬಿಟ್ಟೋದ್ರು, ಏನೇ ಆಗ್ಲಿ ಅವ್ರು ಮನೆಗ್ ಬಂದ ತಕ್ಷಣ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಹೋಗೋದೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಫ್ಯಾಮಿಲಿಲಿ ಎಷ್ಟೋ ನೋವುಗಳಿರುತ್ತೆ. ಅಲ್ಲಿ ಸಂಸಾರಗಳು, ಸಂಬಂಧಗಳ ಮಧ್ಯೆ ಅಳಿಸಲಾಗಿದ್ರೆ ಒಬ್ಬರ ಮಧ್ಯೆ ಒಬ್ರು ಮಾತಾಡೋದಿಲ್ಲ. ಆದ್ರೆ ವ್ಯಕ್ತಿಗಳು ಅಂದ್ರೆ ಪುರುಷರು ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಆದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡಲ್ಲ. ಹೆಂಡತಿ ಮುಂದೆ ಹೋಗಿ, ನೀನು ಅವಳ ಜೊತೆಗೆ ಯಾಕೆ ಮಾತಾಡ್ತಿಲ್ಲಮ್ಮ, ಅಮ್ಮನ ಜೊತೆಗೆ ಯಾಕೆ ನಿನ್ಗೆ ಜಗಳ? ಇಲ್ಲ, ಅವ್ರು ಯಾರ ಜೊತೆಗೆ ಏನಾದ್ರು ಜಗಳ ಮಾಡ್ಕೊಳ್ಳಿ, ಒಟ್ಟಲ್ಲಿ ಇವ್ರು ನ್ಯೂಟ್ರಲ್ ಆಗಿರ್ತಾರೆ, ಅವ್ರನ್ನು ನ್ಯೂಟ್ರಲ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಯಾಕಂದ್ರೆ ಶಾಂತಿ ಅನ್ನುವಂಥದ್ದು ಮತ್ತೆ ಸೆಕ್ಯೂರ್ ಜೋನ್ ಅನ್ನುವಂಥದ್ದು ಮನೆ ಮಾತ್ರ ಆಗಿರುತ್ತೆ. ಇನ್ನು ಒತ್ತಡಗಳು, ಆಗ್ಲೇನೆ ಹೇಳ್ದೆ ನಾನು, ಸಾಮಾಜಿಕ ಒತ್ತಡಗಳು ಮತ್ತೆ ಸೊಸೈಟಿಲಿ ಆತ ಹುಲಿ ಮತ್ತೆ ಇಲಿ ಕಂಪ್ಯಾರಿಸನ್ಗೆ ಒಳಗಾಗಬಾರ್ದು ಅಂತಂದ್ರೆ ತನ್ನನ್ನು ತಾನು ಹೊರಗಡೆ ಸರ್ವೈವಲ್ ಮೋಡ್ಗೆ ಹಾಕೊಳ್ಳುವಂಥದ್ದು, ತನ್ನನ್ನು ತಾನು ನಾನು ಅಮ್ಮವ್ರ ಗಂಡ ಅಲ್ಲ ಅಂತ ಹೇಳ್ಕೊಳ್ಳುವಂಥದ್ದು ಎಲ್ಲೋ ಬರುತ್ತೆ. ಬಟ್ ಇದರಲ್ಲಿ ಮೇಜರ್ ಫ್ಯಾಕ್ಟರ್ ಇರುವಂತದ್ದು ಆತನ ಅಟ್ಯಾಚ್ಮೆಂಟ್ ಸ್ಟೈಲ್ಗಳು. ಆತ ಬಾಲ್ಯದಿಂದ ಯಾವ ರೀತಿ ಬೆಳೆದ್ ಬಂದಿದ್ದ, ಆತನಿಗೆ ಶಾಂತಿ ಸ್ವಭಾವನ, ಇಲ್ಲ ಅವನು ಒಂಚೂರು ಗಲಾಟೆ ಮಾಡ್ತಾನ, ಅಥವಾ ಅವನು ಆಂಕ್ಸಿಯಸ್ ಅಟ್ಯಾಚ್ಮೆಂಟ್ ಏನಾದ್ರು ಇದ್ನ, ಅಥವಾ ಸೆಕ್ಯೂರ್ ಅಟ್ಯಾಚ್ಮೆಂಟ್ ಅಲ್ಲಿ ಬೆಳೆದಿದ್ದಾನ, ತಂದೆ ತಾಯಿಗಳ ಮಧ್ಯೆ ಆತನ ವ್ಯವಹಾರ ಹೇಗಿತ್ತು, ಅಥವಾ ಆತ ತಂದೆ ತಾಯಿಗಳ ಜೊತೆಗೆ ಹೇಗೆ ವ್ಯವಹರಿಸ್ತಾ ಇದ್ದ ಅನ್ನುವಂಥದ್ದು ಕೂಡ ಮೇಜರ್ ಆಗಿ ಡಿಪೆಂಡ್ ಆಗತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋ ಹುಡುಗರನ್ನ ನಾವ್ ಯಾಕೆ ಬ್ಲೇಮ್ ಮಾಡ್ತೀವಿ, ಮದುವೆ ಆದ ಮೇಲೆ ಅವನನ್ನ ತುಂಬಾ ಒಂಚೂರು
ಬೆಕ್ಕಿಗೆ ಆಟ ಇಲಿಗೆ ಪ್ರಾಣ ಸಂಕಟ ಅನ್ನೋ ತರ ನೋಡ್ಕೊಂಡ್ಬಿಡ್ತೀವಿ. ಬೆಕ್ಕನ್ನ ಹೆಂಡತಿ ರೂಪದಲ್ಲಿ ನೋಡ್ತೀವಿ, ಇಲಿನ ಗಂಡನ ರೀತಿಲಿ ನೋಡ್ತೀವಿ. ಇದೆಲ್ಲ ತಪ್ಪು ಅಲ್ವಾ? ಯಾಕೆಂದ್ರೆ ನಾವು ಹೊರಗಡೆ ನಿಂತು ನೋಡುವಂತ ದೃಷ್ಟಿಕೋನ ಅವ್ರ ಮನೇಲಿ ಇರೋದಿಲ್ಲ. ಆತ ಶಾಂತಿ ಪ್ರಿಯನಾಗಿರ್ತಾನೆ. ಒಂದ್ ವೇಳೆ ಮಹಿಳೆ ಚೆನ್ನಾಗಿದ್ಲು ಅಂತಂದ್ರೆ, ಹೆಂಡತಿ ಚೆನ್ನಾಗಿತ್ತು ಅಂದ್ರೆ ಅದು ಕೂಡ ಶಾಂತಿ ಪ್ರಿಯಳಾಗಿರ್ತಾಳೆ. ಒಂದ್ ವೇಳೆ ತಾಟಗಿತ್ತಿ ತರ ಹುಡುಗಿ ಸಿಕ್ಕಿದ್ರೆ ಹುಡುಗ ಕೂಡ ಏನೇನ್ ಮಾಡಕ್ಕಾಗತ್ತೆ? ಹೊರಗಡೆ ಸಮಾಜದಲ್ಲೂ ಧೋರಣೆಗಳನ್ನ ಅನುಭವಿಸ್ಬೇಕು, ಮನೆಯಲ್ಲೂ ಧೋರಣೆ ಅನುಭವಿಸ್ಬೇಕು. ಹಾಗಾಗಿ ಸಮಾಜದಲ್ಲಿ ನಾನು ಅಗ್ರೆಸಿವ್ ಆಗಿದ್ರು ಪರವಾಗಿಲ್ಲ, ಮನೇಲಿ ಮಾತ್ರ ನನ್ನ ಮಡದಿ ಮುಂದೆ ಅವಳ ಮುಂದೆ ನಾನು ಸ್ವಲ್ಪ ಕಾಂಪ್ರಮೈಸ್ ಆಗಿಬಿಡೋಣ ಅನ್ನುವಂತ ಮೈಂಡ್ ಸೆಟ್ಗೆ ಬಂದ್ಬಿಡ್ತಾರ. ಪ್ರತಿಯೊಂದಕ್ಕೂ ಧ್ವನಿ ಎತ್ತುವಂಥದ್ದು, ಪ್ರತಿಯೊಂದಕ್ಕೂ ಅನುಮಾನಗಳನ್ನ ವ್ಯಕ್ತಪಡಿಸುವಂಥದ್ದು ಹೆಂಡತಿ ಮಾಡ್ತು ಅಂತಂದ್ರೆ ಮತ್ತೆ ಆಟೋಮೆಟಿಕ್ ಆಗಿ ಗಂಡ ಶರಣಾಗತಿಯನ್ನ ಬಯಸ್ತಾನೆ. ಮತ್ತೆ ಇನ್ನೊಂದು ಮೇಜರ್ ಫ್ಯಾಕ್ಟರ್ ಅಂತಂದ್ರೆ ಮಕ್ಕಳು ಮತ್ತೆ ಸಂಸಾರ, ಮಕ್ಕಳ ಏಳಿಗೆ, ಮಕ್ಕಳ ಫ್ಯೂಚರ್ ನ ಕುರಿತಾಗಿ ತಂದೆಯಷ್ಟು ಇನ್ಯಾರು ಕೇರ್ ಮಾಡೋದಿಕ್ ಆಗೋದಿಲ್ವಂತ. ಅವರ ಫ್ಯೂಚರ್ ನ ತಂದೆ ತನಗಿಂತ ಹೆಚ್ಚಿನ ಉತ್ತುಂಗದಲ್ಲಿ ನೋಡ್ಬೇಕು ಅಂತ ಆಸೆ ಪಡ್ತಾನಂತೆ. ಇದು ಕೂಡ ಸೈನ್ಸ್ ಹೇಳುವಂಥದ್ದು. ಮತ್ತೆ ಸೈಕಾಲಜಿ ಫ್ಯಾಕ್ಟರ್ಗಳನ್ನ ನಿಮಗೆ ಮೊದಲನೇ ಹೇಳಿದ್ದೀನಿ. ಈ ಎಲ್ಲ ವಿಚಾರಗಳು ನಿಮಗೆ ಹೇಗೆ ಅನಿಸ್ತು? ಇದ್ರ ಬಗ್ಗೆ ಗೊತ್ತಿತ್ತಾ ನಿಮ್ಗೆ? ಮೊದ್ಲೇ ಗೊತ್ತಿದ್ರೆ ಖಂಡಿತವಾಗ್ಲು ಎಸ್ ನಾನು ಇದನ್ನ ಒಂಚೂರು ಗೊತ್ತಿತ್ತು ಅಂತ ಅನ್ನೋದಾದ್ರೆ ಖಂಡಿತವಾಗ್ಲು ಕಮೆಂಟ್ ಮಾಡಿ. ಇದ್ರಲ್ಲಿ ನಾನೇನಾದ್ರು ತಪ್ಪು ಮಾತಾಡಿದ್ರೆ ದಯವಿಟ್ಟು ಇಲ್ಲ ಪ್ರೀತಮ್ ನೀನು ಈ ತರ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರೆ ಇದು ತಪ್ಪು ಅಂತ ಅನ್ಸಿದ್ರೆ ಖಂಡಿತವಾಗ್ಲು ಕಮೆಂಟ್ ಬಾಕ್ಸ್ ನಲ್ಲಿ ಬರ್ರಿ. ಯಾಕಂದ್ರೆ ನನ್ನ ವ್ಯೂವರ್ಸ್ ಅಲ್ಲಿ ಆಲ್ಮೋಸ್ಟ್ 90% ಪೀಪಲ್ ಮ್ಯಾರಿಡ್ ಪರ್ಸನ್ಸ್ ಇರೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಈ ಮೇಲೆ ಹೇಳಿರುವಂತ ಎಲ್ಲದರಲ್ಲೂ ಅಟ್ಲೀಸ್ಟ್ 1-2 ನಿಮ್ಮ ಜೀವನಕ್ಕೂ ರಿಲೇಟ್ ಆಗಿರುತ್ತೆ. ಆ ರೀತಿ ರಿಲೇಟ್ ಆದವರು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹೌದು ಪ್ರೀತಮ್ ನೀನ್ ಹೇಳೋದು ಸತ್ಯ ಅಂತ ಅಂದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ನಲ್ಲಿ ಬರ್ರಿ. ಹಾಗೆ ಹೊಸಬ್ರು ಯಾರು ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ, ನೋಟಿಫಿಕೇಶನ್ ಗಳನ್ನ ಆನ್ ಮಾಡ್ಕೊಳ್ಳಿ, ಮುಂಬರುವ ವಿಡಿಯೋಗಳಿಗೆ ಆಹ್ವಾನ ಕೊಡಿ ಅಂತ ಹೇಳ್ತಾ, ನಮಗೆ ನಿಮ್ಮಿಂದ ಬೇಕಾಗಿರೋದು ಕೇವಲ 1 ಲೈಕ್, 1 ಕಮೆಂಟ್, 1 ಸಬ್ಸ್ಕ್ರೈಬ್. ಇಷ್ಟು ಮಾಡಿದ್ರೆ ಸಾಕು. ಇನ್ನು ಹೆಚ್ಚಿನ ವಿಡಿಯೋಗಳನ್ನ ನಿಮ್ ಮುಂದೆ ಪ್ರಸ್ತುತಪಡಿಸೋದಕ್ಕೆ ನಾನು ಯಾವಾಗ್ಲೂ ಸದಾ ಸಿದ್ಧ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಣ. ನಮಸ್ಕಾರ. ವಂದೇ ಭಾರತ ಮಾತರಂ.